ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SLC ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು SLC ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಕೇವಲ ಒಂದು 2 ನಿಮಿಷದಲ್ಲಿ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ SLC ರಿಸಲ್ಟ್ 2026 ಅಂತ ಸರ್ಚ್ ಮಾಡಿ. SLC ರಿಸಲ್ಟ್ 2026 ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯ ಬರುತ್ತೆ krresults.nic.in ಅಂತ. ಇಲ್ಲಿ ನಿಮ್ಗೆ ಕ್ಲಿಕ್ ಮಾಡಿಕೊಂಡ್ರೆ 2026 ದ್ವಿತೀಯ PUCದು ತೋರಿಸ್ತಾ ಇದೆ. ನಿಮಗೆ 12 ಗಂಟೆಗೆ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಇನ್ನೂ 11 ಗಂಟೆ 55 ನಿಮಿಷ ಆಗಿದೆ. 5 ನಿಮಿಷ ಮುಂಚೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ತೋರಿಸ್ತಾ ಇಲ್ಲ 2026 SLC ರಿಸಲ್ಟ್ ಅಂತ ಬರ್ತಾ ಇಲ್ಲ. ಸೊ ಮತ್ತೊಮ್ಮೆ ರಿಫ್ರೆಶ್ ಮಾಡಿಕೊಂಡಾಗ ಅಲ್ಲಿ ನಿಮಗೆ SLC ರಿಸಲ್ಟ್ ತೋರಿಸುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿ SLC ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ. SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋಬೇಕು. SLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಕ್ಲಿಕ್ಕಲ್ಲಿ ಈ ಒಂದು ರಿಸಲ್ಟ್ ನಿಮಗೆ ಶೋ ಆಗುತ್ತೆ. ತುಂಬ ಈಜಿ ಇದೆ ನೋಡೋದು. ಈ ರೀತಿಯಾಗಿ ಎಲ್ಲರಿಗೂ ಯಾರೆಲ್ಲ ಒಂದು ರಿಸಲ್ಟ್ ಬಂದಿದೆ SLC ಎಲ್ಲರಿಗೂ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಕೇವಲ ಅಂಕ ಮಾತ್ರ ನಿಮಗೆ ಒಂದು ಸ್ಟಡಿಯ ಒಂದು ಬುನಾದಿ ಅಂತ ಹೇಳ್ಬೋದು. ಇದನ್ನು ಜಾಸ್ತಿ ಸೀರಿಯಸ್ ಆಗಿ ಪರಿಗಣಿಸಬಾರ್ದು ವಿದ್ಯಾರ್ಥಿಗಳು. ಜಸ್ಟ್ ಅಂಕಗಳಂತರ ನೋಡಬೇಕು. ಯಾಕಂದರೆ ಕೆಲವೊಬ್ಬರು ಫೇಲ್ ಆದಾಗ ಭಾಳ ಡಿಪ್ರೆಷನ್ಗೆ ಹೋಗಿ ಏನಾದರೂ ಅಹಿತಕರ ಘಟನೆ ಮಾಡ್ಕೊತಾರೆ. ಆದ್ದರಿಂದ ಈ ಒಂದು ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ಒಂದು SLC ರಿಸಲ್ಟ್ ಬಂದಿರುವಂಥ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸು ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.